ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರುವಿಲ್ಲದ ಜೀವನ ಕತ್ತಲೆಯಂತಿದೆ. ಗುರು ಎಂದರೆ ಜ್ಞಾನ, ಗುರು ಎಂದರೆ ದಾರಿ, ಗುರು ಎಂದರೆ ದೇವರತ್ತ ಕರೆಯುವ ದೈವಿಕ ಶಕ್ತಿ. ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬ ಗುರು ಇರುತ್ತಾರೆ. ಅವರು ಶಿಕ್ಷಕರಾಗಿರಬಹುದು, ಪೋಷಕರಾಗಿರಬಹುದು, ಅಥವಾ ನಮ್ಮನ್ನು ಸರಿ ದಾರಿಯಲ್ಲಿ ನಡೆಸಿದ ಯಾವುದೇ ಮಹಾನ್ ವ್ಯಕ್ತಿಯಾಗಿರಬಹುದು. ಅಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಪವಿತ್ರ ದಿನವೇ ಗುರುಪೂರ್ಣಿಮಾ. ಇಂದಿನ ವಿಡಿಯೋದಲ್ಲಿ ಗುರುಪೂರ್ಣಿಮೆಯ ಮಹತ್ವ, ಪೂಜಾ ವಿಧಾನ, ಮುಹೂರ್ತ, ದಾನ, ಮಂತ್ರಗಳು ಮತ್ತು ಈ ದಿನ ಆಚರಿಸಿದರೆ ಸಿಗುವ ಅದ್ಭುತ ಫಲಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಗುರುಪೂರ್ಣಿಮೆಯ ತಿಥಿ ಮತ್ತು ಶುಭ ಮುಹೂರ್ತ. ಪೂರ್ಣಿಮಾ ತಿಥಿ ಆರಂಭ ಜುಲೈ 28, 2026 ಸಂಜೆ 6:18. ಪೂರ್ಣಿಮಾ ತಿಥಿ ಮುಕ್ತಾಯ ಜುಲೈ 29, 2026 ರಾತ್ರಿ 8:05. ಉದಯ ತಿಥಿ ಪ್ರಕಾರ ಜುಲೈ 29 ಬುಧವಾರದಂದೇ ಮುಖ್ಯ ಪೂಜೆ ಮತ್ತು ಆಚರಣೆಗಳು ನಡೆಯಲಿವೆ. ಗುರು ಎಂಬ ಪದದಲ್ಲಿ ಅಪಾರ ಅರ್ಥ ಅಡಗಿದೆ. ಸಂಸ್ಕೃತದಲ್ಲಿ ಗು ಕತ್ತಲೆ, ರು ಕತ್ತಲೆಯನ್ನು ನಿವಾರಿಸುವವನು. ಗುರು ಎಂದರೆ ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುವವನೇ ಗುರು. ಜೀವನದಲ್ಲಿ ಎಷ್ಟೇ ಹಣ, ಸಂಪತ್ತು, ಅಧಿಕಾರ ಇದ್ದರೂ ಒಬ್ಬ ಉತ್ತಮ ಗುರು ಇಲ್ಲದಿದ್ದರೆ ಜೀವನ ಅಪೂರ್ಣ. ಆದ್ದರಿಂದಲೇ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ದೇವರಿಗಿಂತ ಉನ್ನತ ಸ್ಥಾನ ನೀಡಲಾಗಿದೆ. ಗುರು ದೇವರಿಗಿಂತ ಶ್ರೇಷ್ಠ ಯಾಕೆ? ಒಂದು ಪ್ರಸಿದ್ಧ ಮಾತಿದೆ, ದೇವರು ಕೋಪಗೊಂಡರೆ ಗುರು ಕಾಪಾಡಬಹುದು, ಆದರೆ ಗುರು ಕೋಪಗೊಂಡರೆ ದೇವರು ಕಾಪಾಡಲು ಸಾಧ್ಯವಿಲ್ಲ. ಇದರ ಅರ್ಥ, ಗುರು ನಮಗೆ ದೇವರ ಮಾರ್ಗದರ್ಶನವನ್ನು ತೋರಿಸುತ್ತಾನೆ. ಆದ್ದರಿಂದಲೇ ಸಂತ ಕಬೀರರು ಒಂದು ಮಾತನ್ನು ಹೇಳಿದ್ದಾರೆ, ಬಲಿಹಾರಿ ಗುರು ಅಪನೋ ಗೋವಿಂದ ದಿಯಾ ಬಟಾಯ, ಅಂದರೆ ದೇವರನ್ನು ಪರಿಚಯಿಸಿದ ಗುರುಗೆ ನಾನು ಶರಣಾಗುತ್ತೇನೆ. ವ್ಯಾಸ ಪೂರ್ಣಿಮೆಯ ಮಹತ್ವ. ಗುರುಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯುತ್ತಾರೆ, ಏಕೆಂದರೆ ಈ ದಿನ ಮಹರ್ಷಿ ವೇದವ್ಯಾಸರು ಜನಿಸಿದರು ಎಂದು ನಂಬಲಾಗಿದೆ. ವೇದಗಳಲ್ಲಿ 4 ಭಾಗಗಳಾಗಿ ವಿಂಗಡಿಸಿದವರು, ಮಹಾಭಾರತವನ್ನು ರಚಿಸಿದವರು, ಭಾಗವತ ಪುರಾಣ ಸೇರಿದಂತೆ 18 ಪುರಾಣಗಳನ್ನು ಲೋಕಕ್ಕೆ ನೀಡಿದ ಮಹಾನ್ ಋಷಿಯೇ ವೇದವ್ಯಾಸರು. ಆದ್ದರಿಂದ ಈ ದಿನವನ್ನು ವ್ಯಾಸ ಪೂರ್ಣಿಮಾ ಎಂದು ಆಚರಿಸಲಾಗುತ್ತದೆ. ಶಿವನು ಆದಿಗುರು ಯಾಕೆ? ಪುರಾಣಗಳ ಪ್ರಕಾರ ಶಿವನು ಮೊದಲ ಗುರು, ಆದ್ದರಿಂದ ಅವರನ್ನು ಆದಿಗುರು ಎಂದು ಕರೆಯಲಾಗುತ್ತದೆ. ಜ್ಞಾನೋದಯ ಪಡೆದ ನಂತರ ಶಿವನು ಹಿಮಾಲಯದಲ್ಲಿ ಗಾಢ ಸಮಾಧಿಯಲ್ಲಿ ಕುಳಿತಿದ್ದನು. ಅನೇಕ ಜನರು ಅವರನ್ನು ನೋಡಲು ಬಂದರು, ಆದರೆ 7 ಮಹಾನ್ ಸಾಧಕರು ಮಾತ್ರ ಅಚಲ ಭಕ್ತಿಯಿಂದ ಕಾಯುತ್ತಿದ್ದರು. 84 ವರ್ಷಗಳ ನಂತರ ಆಷಾಢ ಪೌರ್ಣಿಮೆಯಂದು ಶಿವನು ತನ್ನ ದಿವ್ಯ ಜ್ಞಾನವನ್ನು ಆ 7 ಸಾಧಕರಿಗೆ ಉಪದೇಶಿಸಿದನು. ಆ 7 ಜನರೇ ಮುಂದೆ ಸಪ್ತಋಷಿಗಳು ಆದರು. ಅಲ್ಲಿಂದಲೇ ಗುರು ಶಿಷ್ಯ ಪರಂಪರೆ ಆರಂಭವಾಯಿತು ಎಂದು ಹೇಳಲಾಗುತ್ತದೆ. ಭಾರತದ ಗುರು ಶಿಷ್ಯ ಪರಂಪರೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ಹಿಂದೆ ಮಕ್ಕಳು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಅಲ್ಲಿ ಕೇವಲ ಪುಸ್ತಕ ಜ್ಞಾನವಲ್ಲ, ಶಿಸ್ತು, ಧರ್ಮ, ಜೀವನದ ಮೌಲ್ಯಗಳು, ಸಂಸ್ಕಾರ ಎಲ್ಲವನ್ನೂ ಕಲಿಸಲಾಗುತ್ತಿತ್ತು. ಗುರುಪೂರ್ಣಿಮೆಯಂದು ಶಿಷ್ಯರು ಗುರುಗಳಿಗೆ ದಕ್ಷಿಣೆ ನೀಡಿ ಆಶೀರ್ವಾದ ಪಡೆಯುತ್ತಿದ್ದರು. ಈ ದಿನ ಈ ಮಂತ್ರವನ್ನು 108 ಬಾರಿ ಜಪಿಸಿದರೆ ಅತ್ಯುತ್ತಮ ಫಲ ದೊರೆಯುತ್ತದೆ. ಓಂ ಗುರುವೇ ನಮಃ ಅಥವಾ ಓಂ ಭ್ರೂಂ ಬೃಹಸ್ಪತಾಯೇ ನಮಃ. ಹಾಗೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಈ ಶ್ಲೋಕವನ್ನು ಪಠಿಸುವುದು ಅತ್ಯಂತ ಶುಭಕರ. ಈ ದಿನ ಮಾಡಬೇಕಾದ ದಾನಗಳು. ಗುರುಪೂರ್ಣಿಮೆಯಂದು ಹಳದಿ ಬಟ್ಟೆ, ಅರಿಶಿನ, ಕಡಲೆಬೇಳೆ, ಬಾಳೆಹಣ್ಣು, ಹಳದಿ ಸಿಹಿ, ಪುಸ್ತಕ, ಪೆನ್ನು, ನೋಟ್ಬುಕ್ಕು ವಿದ್ಯಾರ್ಥಿಗಳಿಗೆ ದಾನ ಮಾಡಿದರೆ ಅಪಾರ ಪುಣ್ಯ ಲಭಿಸುತ್ತದೆ. ಜ್ಯೋತಿಷ್ಯದಲ್ಲಿ ಗುರುಪೂರ್ಣಿಮೆಯ ಮಹತ್ವ. ಗುರುಗ್ರಹವು ಜ್ಞಾನ, ವಿವಾಹ, ಶಿಕ್ಷಣ, ಭಾಗ್ಯ, ಮಕ್ಕಳ ಭಾಗ್ಯ, ಉದ್ಯೋಗ, ಧರ್ಮ ಇವುಗಳ ಕಾರಕ. ಕುಂಡಲಿಯಲ್ಲಿ ಗುರು ದುರ್ಬಲವಾಗಿದ್ದರೆ ಈ ದಿನ ಗುರುಪೂಜೆ ಮಾಡಿದರೆ ಗುರುದೋಷ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ಗುರುಪೂರ್ಣಿಮೆಯ ಫಲಗಳು. ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಮನೆಯಲ್ಲಿ ಸುಖ ಶಾಂತಿ ಹೆಚ್ಚುತ್ತದೆ, ಜ್ಞಾನ ವೃದ್ಧಿಯಾಗುತ್ತದೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ದೊರೆಯುತ್ತದೆ, ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತದೆ, ವಿವಾಹ ವಿಳಂಬ ಕಡಿಮೆಯಾಗುತ್ತದೆ, ಕುಟುಂಬದಲ್ಲಿ ಸಂತೋಷ ನೆಲೆಸುತ್ತದೆ, ಆಧ್ಯಾತ್ಮಿಕ ಬೆಳವಣಿಗೆ ಉಂಟಾಗುತ್ತದೆ.
ನಮ್ಮ ಜೀವನದಲ್ಲಿ ದೇವರನ್ನು ಕಾಣುವುದು ಕಷ್ಟವಾಗಬಹುದು, ಆದರೆ ಗುರುವನ್ನು ಕಾಣುವುದು ಸಾಧ್ಯ. ಆದ್ದರಿಂದ ಜೀವನದಲ್ಲಿ ನಮಗೆ ಶಿಕ್ಷಣ ನೀಡಿದ ಪ್ರತಿಯೊಬ್ಬ ಗುರುಗೂ ಗೌರವ ನೀಡಿ. ಅವರ ಆಶೀರ್ವಾದವೇ ನಮ್ಮ ಜೀವನದ ನಿಜವಾದ ಸಂಪತ್ತು. ಈ ಗುರು ಪೂರ್ಣಿಮೆಯಂದು ನಿಮ್ಮ ಗುರುಗಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಹಾಗೂ ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಿರಿ. ಗುರುವಿನ ಕೃಪೆಯಿಂದ ಜೀವನದಲ್ಲಿ ಅಸಾಧ್ಯವೆಂಬುದೇ ಇರುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.